ನನಗೆ ನಾನು ಅಷ್ಟೇ ಇಂಟೆಲಿಜೆಂಟ್ ಅಲ್ಲ. ಸೊ ಆ ಥರ ಒಂದು ಬ್ರೇಕ್ ಇತ್ತು ಸ್ಟಡೀಸ್. ಅದಾದಮೇಲೆ ಇನ್ನೊಂದು ವಿಷಯ, ಇಷ್ಟೇ ರೋಲ್ಸ್ AK-47 ದೀಪಾವಳಿ ವಿಷ್ಣುವರ್ಧನ್ ಸರ್ ಜೊತೆ AK-47 ವಿತ್ ಡಾಕ್ಟರ್ ಶಿವರಾಜ್ ಕುಮಾರ್, ಅದು ತುಂಬ ಒಂದು ಇದಲ್ಲ ನನಗೆ. ಆ್ಯಂಡ್ ಖೈದಿ, ಲವ್ ಯು ಶಿವಮಣಿ ಜೊತೆ ಸರ್, ಇದೆಲ್ಲ ಒಳ್ಳೆ ಬ್ಯೂಟಿಫುಲ್ ಫಿಲ್ಮ್ಸ್, ಎಷ್ಟು ಒಳ್ಳೆ ಸಾಂಗ್ಸ್, ಏನೋ ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಆ ಥರ ಯಾವುದು ಸಿಗ್ತಾ ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ಸುಮ್ಮನೆ ಯಾವುದೋ ಒಂದು ಸಿಂಪ್ಲಿ ಒನ್ ರೋಲ್ ಆ ಥರ ಎಲ್ಲ. ಬಿಕಾಸ್ ಏನು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರು, ಆಡಿಯನ್ಸ್. ನನ್ನ ದುಡ್ಡು, ನಾನು ಕರಿಯರ್ ಅಲ್ಲ. ಕರಿಯರ್ ಉಪೇಂದ್ರ ಒಂದು ಹೇಳಿದ, ನಿಮಗೆ ಇಷ್ಟಕ್ಕೆ ಸಕ್ಸಸ್ ಸಿಕ್ತು, 25 ಮೂವೀಸ್ ಮಾಡಿದರೆ ಅಷ್ಟು ಸಕ್ಸಸ್ ಸಿಕ್ಕಿಲ್ಲ. ಸೊ ನಾನು ಅಷ್ಟೇ ಗ್ರೀಡಿ ಇರಲಿಲ್ಲ ನಾನು. ಅದೇ ಎಸ್ ಮ್ಯಾಮ್. ಉಪ್ಪಿ ಸರ್ಗೆ ಸಿನಿಮಾದಲ್ಲಿ ನೀವು ಪ್ರೀತಿ ಪ್ರೇಮ ಅಂದರೆ ಪುಸ್ತಕದ ಬದನೆಕಾಯಿ ಅಂತಿದ್ದಂಥ ಉಪೇಂದ್ರ ಅವರಿಗೆ ಪ್ರೀತಿಯ ಪಾಠ ಮಾಡ್ತೀರಾ. ಸೊ 25 ವರ್ಷ ಆಯಿತು ಸಿನಿಮಾ ರಿಲೀಸ್ ಆಗಿ, ಸ್ಟಿಲ್ ಯು ಆರ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಹುಡುಗರಿಗೆ ಅಂತಾರೆ, ನಿಮ್ಗೆ ಏನಂತಾರೆ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಅದು ನೀವು ಹೇಳಿದ ನನಗೆ ತುಂಬ ಖುಷಿ. ಬಿಕಾಸ್ ನನಗೆ ಡೌಟ್ ಇದೆ, ನಾನು ಈಗಲೂ ಎಲಿಜಿಬಲ್. ಬಟ್ ಸೊ ಥ್ಯಾಂಕ್ ಯು. ನಾನು ಹೇಳಿದೆ ಥ್ಯಾಂಕ್ ಯು ವೆರಿ ಮಚ್. ಬಿಕಾಸ್ ಏನು ಹೇಳ ನನ್ನ ಥ್ಯಾಂಕ್ ಯು. ಯಾಕೆ ಸಿಂಗಲ್ ಆಗಿ ಉಳ್ಕೊಂಡ್ಬಿಟ್ಟಿದ್ದೀರಾ 25 ವರ್ಷಗಳಿಂದ ಅಂತ? ಐ ಡೋಂಟ್ ನೋ. ನಾನು ಒಂದು ಥಿಂಗ್ ಮಾಡಿದೆ. ಸೊ ನನ್ನ ಅಪ್ಪ, ನಮ್ಮ ಬ್ರದರ್ ಮದುವೆ ಟೈಮಲ್ಲಿ ನಾನು ಬ್ರದರ್ ಅಮೇರಿಕಲ್ಲಿತ್ತು. ಸೊ ಅವ್ರಿಗೂ ಮದುವೆ ಮಾಡಬೇಕು. 1 ಇಯರ್ ಅವ್ರು ಬರ್ತಾರೆ, ನನಗೆ ಹುಡುಗಿ ಬೇಕು. ಸೊ ನಾನು ಈ ಅರೇಂಜ್ ಮ್ಯಾರೇಜ್ಲಿ ನಾನೇ. ಸೊ ನಾನು ಫೋನಲ್ಲಿ ಮಾತಾಡ್ತೀನಿ ಒಂದು ಹುಡುಗಿ ಪೇರೆಂಟ್ಸ್ ಜೊತೆ. ಅಲ್ಲಿ ಅವ್ರ ಮನೆ ಹೋದ ತಕ್ಷಣ ಅವರು ಹೇಳ್ತಾರೆ ಇದೇ. ಬಿಕಾಸ್ ನಾನು ಒಂದು ಅಜ್ಜಿ ಥರ, ನೀವು ಯಾವ ಫ್ಯಾಮಿಲಿ ಅದು ಇಲ್ಲ. ಬಟ್ ನನಗೆ ಆ ಪ್ರೋಸೆಸ್, ಅರೇಂಜ್ ಮ್ಯಾರೇಜ್ ಪ್ರೋಸೆಸ್ ನೋಡಿಕೊಂಡು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ. ಇಷ್ಟ ಇದೆ ಈಗಲೂ. ನಾನು ಐ ಬಿಲೀವ್ ಅರೇಂಜ್ ಮ್ಯಾರೇಜ್ ಒಳ್ಳೆಯದಿದೆ. ಬಟ್ ನನಗೆ ನ್ಯೂಸ್ ಪೇಪರ್ಲು ಹೆಂಗೆ ಚಾಂದಿನಿ ನ್ಯೂಸ್ ಪೇಪರ್ಲಿ ಹೋಗಿ, ಸೊ ನಾನು ಆ ಪ್ರೋಸೆಸ್ ಮಾಡಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ, ನಿಮಗೆ ಯಾರೂ ಸಿಕ್ಕಲಿಲ್ಲ ಇಲ್ಲ. ಆ್ಯಂಡ್ ಆಲ್ಸೋ ಮೈ ಕ್ವಶನ್ ಈಸ್ ಆಲ್ಸೋ ಸೇಮ್ ದಟ್. ಯಾಕಂದರೆ 25 ವರ್ಷಗಳಿಂದ ಬದಲಾಗದೇ ಇರೋ 2 ವಿಚಾರ ಏನಪ್ಪ ಅಂತಂದರೆ, ಸಿನಿಮಾದಲ್ಲಿರ್ತಕ್ಕಂಥ ಒಂದು ಲವ್ ಬದಲಾಗಿಲ್ಲ, ಮತ್ತು ನಿಮ್ಮ ಬ್ಯೂಟಿ ಎರಡೂ ಬದಲಾಗಿಲ್ಲ. ವೈ ಡೋಂಟ್ ಯು ಚೂಸ್ ಯುವರ್ ಲವ್ಡ್ ಒನ್ ಅಂತ? ಯಾಕಂದರೆ ಅಥವಾ ನಿಮ್ಮನ್ನು ಇಷ್ಟಪಡೋರು ಯಾರೋ ಒಬ್ಬರನ್ನ ಚೂಸ್ ಮಾಡ್ಬೋದಿತ್ತಲ್ಲ ಸೋಫಾರ್ ಅಂತ. ಅಲ್ಲ, ಬಟ್ ಚೂಸ್ ಅಲ್ಲ ನಾವೇನು ರೋಡ್ಲಿ ಹೋಗಿ ಚೂಸ್ ಆ ಥರ ಅಲ್ಲ. ಅದು ಒಂದು ಆಪರ್ಚುನಿಟಿ ಬೇಕು. ನಾನು ಸ್ವಲ್ಪ ಶೈ ಇದ್ದೀನಿ, ಲಿಟಲ್ ಬಿಟ್ ಶೈ. ಸೊ ಮೇ ಬಿ ನನಗೆ ಯಾರನ್ನ ಇಷ್ಟ ಇದ್ದರೆ ನಾನು ತೋರಿಸಲ್ಲ. ಮೇ ಬಿ ಅದು ಒಂದಿದೆ ನನ್ನ. ಬಟ್ ಅದು ಯು ಹ್ಯಾವ್ ಟು ಸರ್ಚ್ ಫಾರ್ ಲವ್ ಆಲ್ಸೋ. ಮದುವೆ ಸುಮ್ಮನೆ ಆಗಿಲ್ಲನಾ, ಸರ್ಚ್ ಮಾಡಿಕೊಂಡು ಇಷ್ಟ ಆಗಬೇಕು. ಆ್ಯಂಡ್ ಈಗ ಏನಾಯಿತು, ಸ್ವಲ್ಪ ನಾನು ಕೆಲಸ ಮಾಡ್ತೇವೆ. ದೆನ್ ನಾವು PhD ಮಾಡಿಕೊಂಡು ಅದು ಡಿಸ್ಟ್ರಿಬ್ಯೂಷನ್ಲಿ ಹೋಗಿದೆ, ಮತ್ತು ಟೀಚಿಂಗ್ MBA ಮೀಡಿಯಾ ಎಂಟರ್ಟೈನ್ಮೆಂಟ್. ಸೊ ಒಂದು ದಿನ ಬ್ಯುಸಿ ಇತ್ತು ನನಗೆ. ಹುಡುಗಕ್ಕೆ ಎಲ್ಲಿ ಆಲ್ಸೋ ನನ್ನ ಕೆಲಸ ಅಲ್ಲಿ, ನಾನು ಹುಡುಗನ ನೋಡಲ್ಲ ಬೇರೆ. ಸೊ ಅರೇಂಜ್ ಮ್ಯಾರೇಜ್ಲಿ ಹೋಗಿಲ್ಲ, ನನ್ನ ಚಾನ್ಸ್ ಸಿಕ್ಕಲಿಲ್ಲ. ಹೋಪ್ಫುಲಿ ಯು ಹ್ಯಾವ್ ಡನ್ ಎವ್ರಿಥಿಂಗ್. ನೌ ಯು ಕ್ಯಾನ್ ಲುಕಿಂಗ್ ಫಾರ್ವರ್ಡ್. ಸೊ ಈಗ ಐ ಥಿಂಕ್ ಐ ಹ್ಯಾವ್ ಡನ್ ಮೋಸ್ಟ್ ಆಫ್ ದ ಥಿಂಗ್ಸ್. ಐ ಫೀಲ್ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಇನ್ನೂ ಜಾಸ್ತಿ ಆಗಬೇಕಾಯ್ತು. ಐ ಶುಡ್ ಹ್ಯಾವ್ ಪರ್ಫಾರ್ಮ್ಡ್ ಇನ್ ಕರ್ನಾಟಕ. ಕನ್ನಡ ಆಡಿಯನ್ಸ್ಗೆ ಇನ್ನೂ ಬೇಕಾಯಿತು. ಐ ಥಿಂಕ್ ಇಂಡಸ್ಟ್ರಿ, ಐ ಥಿಂಕ್ ಎಲ್ಲರಿಗೂ ಒಂದು ಚಾಂದಿನಿ ಎಲ್ಲಿ ಹೋಗಿದ್ರೆ, ನಾನು ಎಲ್ಲಿ ಹೋಗಿಲ್ಲ. ಇಲ್ಲಿ ಇದೆ ಬ್ಯಾಂಗ್ಳೂರ್ಲಿ ಮನೆ ತಗೊಂಡಿದ್ರೆ. ಬಟ್ ಒಳ್ಳೆ ರೋಲ್ಸ್ ಆಗಬೇಕು, ಸುಮ್ಮನೆ ಬ್ಯುಸಿ ಆಗಬೇಕು. ಬೈ ಮಾಡಿದ್ದಿಲ್ಲ, ಬಟ್ ರೆಂಟ್ ತಗೊಂಡಿದ್ದೀನಿ ಆ್ಯಂಡ್ ಬೈ ಮಾಡ್ತೀನಿ ಡೆಫಿನೆಟ್. Mostly I will stay here. Of course, Appa Amma are not very well. Avarku age aitu, so I have to keep going back and forth. But I wish to bring up. Amma was from Mysore University. Nam brother studied in Christ College. So now we are from, and I have been to everything. So I feel I am from Karnataka. Definitely ನನಗೆ ಲ್ಯಾಂಡ್ ಇದೆ ಇಲ್ಲಿ. ಮನೆ ಇದೆ, ಮನೆ ಕಟ್ತೀನಿ. ಯಾ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಬಟ್ ಮನೆ ಲ್ಯಾಂಡ್ ಇದೆ. ನಾನು ಡೆಫಿನೆಟ್ಲಿ ಒಂದು ಮನೆ ಕಟ್ತೀನಿ. ಆ್ಯಂಡ್ ಐ ವಿಲ್ ಬಿ ಹಿಯರ್. ಆ್ಯಂಡ್ ಮದುವೆ ಮಾಡಬೇಕು. ಸೊ ಈಗ ಯಾರು ಇದೆ, ಬಟ್ ನನಗೆ ಸ್ವಲ್ಪ ಈಗ ಇಷ್ಟೇ ಥಿಂಕ್ ಮಾಡಿದಲ್ಲ. ಆ್ಯಂಡ್ ಎಲ್ಲ ನೋಡಿಕೊಂಡು ಸ್ವಲ್ಪ ಭಯ ಇದೆ ಮದುವೆ ಮಾಡೋಕ್ಕೆ. ಬಟ್ ಮಾಡಬೇಕು ಶೂರ ನೆಕ್ಸ್ಟ್. ಬಟ್ ಐ ಥಿಂಕ್ ಆ್ಯಕ್ಟಿಂಗ್ ಆ್ಯಂಡ್ ಮದುವೆ ಈಸ್ ಇಂಪಾರ್ಟೆಂಟ್.
ಸೂಪರ್ ಮ್ಯಾಮ್. ವೀಕ್ಷಕರೇ, ಮತ್ತೊಂದು ವಿಚಾರ ನಾನು ಕೇಳಲೇಬೇಕು. ಇವರು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ PhD ಥೀಸಿಸ್ ಮಾಡಿದ್ದಾರೆ. ಸೊ ಡಾಕ್ಟರ್ ಚಂದನಿ ಈಗ ಅವರು. ಎಸ್, ಅದೇ ನಮ್ಮಪ್ಪ ಯಾವಾಗಲೂ ಹೇಳ್ತಿರೋ ಡಾಕ್ಟರ್ ಚಾಂದಿನಿ, ನಾನು ಚಾಂದಿನಿ ಅಂತ ಹೇಳಿ ಡಾಕ್ಟರ್ ಅಂತ ಹೇಳಿ, ಬಟ್ ಡಾಕ್ಟರ್ ಅದು ನಾನು ತುಂಬ ಸ್ಟಡಿ ಮಾಡಿಕೊಂಡೆ. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ 4 years. ಅದು ಯಾರು ಮಾಡಲ್ಲ, ಅದು ಹೇಳಬೇಕು. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್. ನಾವು ಅದು ಒಂದು ನಮ್ಮ ಪ್ರೊಫೆಸರ್ ಹೇಳಿದ ಒಂದು ಸ್ಯಾಕ್ರಿಫೈಸ್ ಇರಬೇಕು. ಸೊ PhD ಅಷ್ಟೇ ನಾನು ಸಿಕ್ಕಲಿಲ್ಲ. ನಾನು 4 years ಹಾರ್ಡ್ ವರ್ಕ್ ಮಾಡಿಕೊಂಡು ಒಂದು ವಿಲೇಜ್ಗಳು, ಗುಲ್ಬರ್ಗ, ಹುಬ್ಳಿ, ರೈತವರ ಬಗ್ಗೆ ನಾನೆಲ್ಲ ಮಾಡಿಕೊಂಡು ತುಂಬ ಕಷ್ಟಪಾಟಿತ್ತು, ತುಂಬ ಕಷ್ಟಪಾಟಿತ್ತು. PhD ಫಿನಿಷ್ ಮಾಡೋಕ್ಕೆ ಒಂದು ಚಿಕ್ಕ ವಿಷಯ ಅಲ್ಲ. ಇಷ್ಟೇ ಓದಿದ್ದೀನಿ. ಸಮ್ಟೈಮ್ಸ್ ನನಗೆ ಡೌಟ್ ಇತ್ತು, ಇದು ನಾನು ಏನು ಮಾಡ್ತಾಯಿದ್ದೀನಿ. ಬಟ್ ನಾನು ಹೇಳಿದ್ದಲ್ಲ, ಏನು ಪ್ಲ್ಯಾನ್ ಮಾಡಿಲ್ಲ ನಾನು PhD ಆಗಬೇಕು ಏನಲ್ಲ, ಜಸ್ಟ್ 1 by 1 ಹೋಗ್ತಾ ಇತ್ತು ಲೈಫ್. ಸೊ ಅದಕ್ಕೆ ನಾನು ಹೋಯಿತು, PhD ಮಾಡಿದ್ದೆ. ಆ್ಯಂಡ್ ಮೈಸೂರು ಯೂನಿವರ್ಸಿಟಿ, ಮೈಸೂರು ಬಂದು ಇಸ್ ಇನ್ ಮೈ ಹಾರ್ಟ್. ನಾನು ಮೈಸೂರು ಅಂತ ಇರಬೇಕು. ನಮ್ಮ ಮೈಸೂರು ಯೂನಿವರ್ಸಿಟಿ ಇಸ್ ವೆರಿ ಪ್ರೆಷಸ್ ಟು ಮೀ. ಒಳ್ಳೆ ಯೂನಿವರ್ಸಿಟಿ. ಕರ್ನಾಟಕ ಏನು ಕಮ್ಮಿ ಇಲ್ಲ, ನಾವು ಕರ್ನಾಟಕಲ್ಲಿ ಏನು ಕಮ್ಮಿ ಇಲ್ಲ. ಇಷ್ಟೇ ಒಳ್ಳೆ ಕ್ಯಾಂಪಸ್ ಎಲ್ಲ ನೋಡಿದರೆ ಏನು ಫಾರಿನ್ನಿಂದ ಬೆಟರ್ ಅಲ್ವಾ. ಸೊ ನನಗೆ ತುಂಬ ಖುಷಿ. ಸೊ ನನ್ನ ಲೈಫಲ್ಲಿ ಏನು ಸಿಕ್ತಾ ಇಲ್ಲಿಂದ ನನಗೆ ಸಿಕ್ತಾ. ಸೊ ಅದಕ್ಕೆ ನಾನು ಕನ್ನಡಿಗರು ಅಂತ ಅನ್ಕೊಳ್ತಾ ಇದ್ದೀನಿ. ಸೂಪರ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ನೀವು ಡಾಕ್ಟರ್ ಚಂದನಿ ಆಗಿರೋದಕ್ಕೆ. ಆ್ಯಂಡ್ ನಿಮ್ಮ ತಂದೆ ತಾಯಿಯ ಕನಸನ್ನು ನೀವು ನನಸು ಮಾಡಿದ್ದೀರಾ. ಸ್ಟಡೀಸ್ ಎಲ್ಲ ಮುಗಿಸಿದ್ದೀರಾ, ಡಾಕ್ಟ್ರೇಟ್ ಪಡೆದಿದ್ದೀರಾ, PhD ಥೀಸಿಸ್ ಮಾಡಿ. ಸೊ ಈಗ ಯು ಆರ್ ಕಂಪ್ಲೀಟ್ಲಿ ಇಂಟು ಇಂಡಸ್ಟ್ರಿ ಅಂತ ಅಂದ್ಕೋಬೋದು. ಸೊ ಈಗ ಸೀಕ್ವೆಲ್ ಮಾಡೋದಕ್ಕೆ, A2 ಸಿನಿಮಾ ಮಾಡೋದಕ್ಕೆ ಸ್ಕ್ರಿಪ್ಟು, ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಸೊ ಉಪ್ಪಿ ಸರ್ಗೇ ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ. ಉಪ್ಪಿ ಸರ್ನ ಇದರಲ್ಲಿ ಆ್ಯಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. 100%. ಬಟ್ ಉಪ್ಪಿ ಸರ್ದು ನನಗೆ ತುಂಬ, ಅವರು UI ಮಾಡ್ತಾ ಇದ್ದೀರಾ, ಅದು ಡೆಫಿನೆಟ್ಲಿ ನಾನೇ ಫಸ್ಟ್ ಶೋ ನಾನು ಹೋಗ್ತೀನಿ. ಬಿಕಾಸ್ ನನಗೆ ಅವರು ಏನು ಮಾಡಿದರು, ಅಷ್ಟು ಟೈಮ್ ಕಷ್ಟಪಟ್ಟೆ, ಏನೋ ಡೆಫಿನೆಟಾಗಿ ಏನೋ ಬರುತ್ತೆ. ಬಟ್ ಅದೆಲ್ಲ ಆದಮೇಲೆ ಡೆಫಿನೆಟಾಗಿ ನಾನು ಹೋಗ್ತೀನಿ. ನೀವೆಲ್ಲ ನಮ್ಮ ಜೊತೆ ಬರಬೇಕು, ನಾವೆಲ್ಲ ಕನ್ವಿನ್ಸ್ ಮಾಡಬೇಕು, ಸರ್ ನೀವೇ ಮಾಡಬೇಕು ಈ ಫಿಲ್ಮ್. ಬಟ್ ನನ್ನ ಸ್ಕ್ರಿಪ್ಟ್ ಅವರು ನೋಡಿದರೆ ಅವರೇ ಡೆಫಿನೆಟ್ಲಿ ಕನ್ವಿನ್ಸ್ ಹಾಕ್ಕೊಂಡ್ರೆ. ಮಂಜು ಸರ್, ಗುರುಕಿರಣ್ ಎಲ್ಲ ಓಕೆ, ವಿ ಆರ್ ಟುಗೆದರ್, ಫುಲ್ ಟೀಮ್ ಇದೆ, A ಟೀಮ್. ಸೊ ಅವರು ಮೋಸ್ಟ್ಲಿ ಬರುತ್ತೆ. ಬಟ್ ಈಸ್ ಅ ಡೈರೆಕ್ಟರ್, ಸೊ ಅವ್ರಿಗೂ ಖುಷಿ ಇರಬೇಕು. ಬಟ್ ಆ ಫಿಲ್ಮ್ ಡೆಫಿನೆಟ್ಲಿ ನಾನೇ ಬರ್ತಿದ್ದೀನಿ, ಆ್ಯಂಡ್ ಇಟ್ ವಿಲ್ ಕಮ್ ಔಟ್ ವೆರಿ ವೆಲ್. ವಾಟ್ ಇಟ್ ಈಸ್ ಅಬೌಟ್ ಮ್ಯಾಮ್? ಅಗೇನ್ ಇಟ್ಸ್ ಅ ಲವ್ ಆರ್ ವಾಟ್? ನೋ, ದ್ಯಾಟ್ ನಾನು ಈಗಲೇ ಹೇಳಲ್ಲ. ಇದು ಸಸ್ಪೆನ್ಸ್. ವೆನ್ ಇಟ್ ಈಸ್ ರೆಡಿ ಓನ್ಲಿ ವಿ ವಿಲ್ ಟಾಕ್. ಬಟ್ ಇಟ್ಸ್ ನಾನು 5 years ಅದರಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ನಾನು ಥಿಂಕ್ ಮಾಡಿಕೊಂಡು ಮಾಡಿದ್ದೀನಿ. 5 years ಇಟ್ ಇಸ್ ಟೇಕನ್. ಅಷ್ಟೇ ಬೇಗ ಮಾಡಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಿಕಾಸ್ ಒಳ್ಳೇದು ಮಾಡಬೇಕು. ಆ್ಯಂಡ್ ನನಗೆ ಒಂದು ತುಂಬ ಆಸೆ ಇದೆ, ಕರ್ನಾಟಕದಿಂದ ಯಾವುದು ಫಿಲ್ಮ್ ಇಂಟರ್ನ್ಯಾಷ್ನಲ್ ಹೋಗಬೇಕು. ನನಗೆ ಸಮ್ಟೈಮ್ಸ್ ಬಾಂಬೆಲೆಲ್ಲ ಇದ್ದರೆ ಕನ್ನಡ ಸಿನಿಮಾ ಇಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಾನು ಹಾಲಿವುಡ್ ಸ್ಟುಡಿಯೋಲಿ ನಾನು ಮಾಡಿದ್ದೀನಿ. ಸೊ ನನಗೆ ಇದೆ, ನಾನು ಮಾಡಿದ ಫಿಲ್ಮ್ ಇಂಟರ್ನ್ಯಾಷ್ನಲ್ ಡೆಫಿನೆಟ್ಟಾಗಿ ತಗೋಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಕನ್ನಡ ಸಿನಿಮಾ ಏನಂತ, ಕನ್ನಡ ಟೆಕ್ನಿಷಿಯನ್ಸ್ ಏನಂತ. ಅದಕ್ಕೆ ಉಪೇಂದ್ರ, ಈಸ್ ಅನ್ ಇಂಟರ್ನ್ಯಾಷನಲ್ ಡೈರೆಕ್ಟರ್, ಅವರು ಫ್ಯೂಚರಿಸ್ಟಿಕ್ ಡೈರೆಕ್ಟರ್. ಅವ್ರು ಮಾಡಿದರೆ ಡೆಫಿನೆಟ್ ಈ ಫಿಲ್ಮ್ ಚೆನ್ನಾಗಿರುತ್ತೆ. ಬಟ್ ಅವರು ಹ್ಯಾಸ್ ಅ ಮೈಂಡ್ ಆಫ್ ಹಿಸ್ ಓನ್. ಯೂಶ್ವಲಿ ಅವರೇ ರೈಟ್ ಮಾಡ್ತಾರೆ. ಸೊ ನನಗೆ ಗೊತ್ತಿಲ್ಲ, ಅವರು ಓಕೆ ಹೇಳ್ತೀನಿ. ಬಟ್ ಡೆಫಿನೆಟಾಗಿ ಈ ಫಿಲ್ಮ್ ಹ್ಯಾಸ್ ಬಿಗ್ ಪ್ಲ್ಯಾನ್ಸ್, ಮಾಡ್ತೀನಿ. ಸೂಪರ್ ಮ್ಯಾಮ್, ಒಳ್ಳೆಯದಾಗಲಿ. ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಲಿ, ಹೇಗಿಂತ ದೊಡ್ಡ ಹಿಟ್ ಆಗಲಿ ಅಂತ ನಾವು ಆಶಿಸ್ತೀವಿ. ಯಾಕಂದರೆ ಎಗೈನ್ ಸೇಮ್ ಟೀಮ್ ಕ್ಯಾರಿ ಆಗುತ್ತೆ. ಆ್ಯಂಡ್ ಕೊನೆಯದಾಗ ಒಂದು ಕ್ವಶನ್ ಕೇಳೋದಾದರೆ, ಹ್ಯಾವ್ ಯು ವಾಚ್ಡ್ ಎನಿ ಕನ್ನಡ ರೀಸೆಂಟ್ ಮೂವೀಸ್ ಮ್ಯಾಮ್? ಎಸ್, ಇದು ಒಂದೇ ಮೊಟ್ಟೆ ಕದ ಮೊಟ್ಟೆ ಕದ. ಐ ವಾಚ್ಡ್ ಮೆನಿ ಆಫ್ ಆಲ್ ದ ಹೀರೋಸ್ ಫಿಲ್ಮ್ಸ್. ನಾನು ವಾಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವನ್ ಅವ್ರ ಕಾಂತಾರ ಅದೆಲ್ಲ ವಾಚ್ ಮಾಡಿದ್ದೀನಿ. ಆ್ಯಂಡ್ KGF ಆಲ್ಸೋ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಕಬ್ಜಾ ಎಲ್ಲ ಮಾಡಿದ್ದೀನಿ, ವಾಚ್ ಮಾಡಿದ್ದೆ ಥಿಯೇಟರ್ ಹೋಗಿ. ಬಿಕಾಸ್ ನನಗೆ ತುಂಬ ಖುಷಿ ಏನು ಗೊತ್ತಾ, ಕರ್ನಾಟಕ ಸಿನಿಮಾ ಟೆಕ್ನಿಕಲಿ ಇಷ್ಟೇ ಆ್ಯಸ್ ಗುಡ್ ಆ್ಯಸ್ ಹಾಲಿವುಡ್, ಆ್ಯಸ್ ಗುಡ್ ಆ್ಯಸ್ ಬಾಲಿವುಡ್ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಯಾರು ನಮ್ಮ ಕನ್ನಡ ಸಿನಿಮಾಲಿ ಕೆಳಗಡೆ ಆಗಬಾರ್ದು. 25 years ಮುಂಚೆ more than 25-30 crore ಹಾಕಿದರೆ
100% ಕಲೆಕ್ಷನ್ 100 ಡೇಸ್ ಮತ್ತು ಕರ್ನಾಟಕದಲ್ಲಿ ಒಂದು ಇದಿದೆ. ಆ್ಯಂಡ್ ಇನ್ನೊಂದು ನಾನು ಡಿಸ್ಟ್ರಿಬ್ಯೂಷನ್ ಇತ್ತು ಸೋನಿ ಡಿಸ್ಟ್ರಿಬ್ಯೂಷನ್ ಕರ್ನಾಟಕ ನಾವು ಒಂದು ಯಾವ ಫಿಲ್ಮ್ ರಿಲೀಸ್ ಬಾಲಿವುಡ್ ಹಾಲಿವುಡ್ ಫಿಲ್ಮ್ ರಿಲೀಸ್ ಇದ್ದರೆ ನಾವು ಡಿಸ್ಟ್ರಿಬ್ಯೂಟರ್ಲ ಫಸ್ಟ್ ಕರ್ನಾಟಕ ಕಲೆಕ್ಷನ್ಸ್ ಏನು, ಬಿಕಾಸ್ ಬ್ಯಾಂಗ್ಳೂರ್ ಬಂದ ಇಷ್ಟ ಕಾಸ್ಮೋಪೊಲಿಟನ್, ಇಲ್ಲಿ ಹಿಟ್ ಇದ್ದರೆ ಫುಲ್ ಇಂಡಿಯಾ ಹಿಟ್ ಇದ್ದರೆ. ಸೊ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಗೊತ್ತು. ಸೊ ಯಾರು ಹೇಳೋಕ್ಕೆ ಆಗಿಲ್ಲ ಬ್ಯಾಂಗ್ಳೂರ್ ಕನ್ನಡ ಸಿನಿಮಾ ಏನು ಹೇಳಬೇಡ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್, ಬಿಗ್ ಸ್ಟೇಟ್. ಸೊ ಕರೆಕ್ಟಾಗಿ ಮಾಡಬೇಕು ಎಲ್ಲರೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಿನಿಮೇತರ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ 2 ಕನಸು ಸಿನಿಮಾದಂತೆ ನಿಮ್ಮ 2 ಕನಸುಗಳು ನನಸಾಗಲಿ. ಒಂದು ಬೇಗ ಮದುವೆ ಆಗಿ, ಮತ್ತೊಂದು A2 ಸಿನಿಮಾ ದೊಡ್ಡ ಮಟ್ಟಕ್ಕೆ ನಿಮ್ಮ ಮುಂದಾಳತ್ವದಲ್ಲಿ ಬಿಗ್ ಸ್ಕ್ರೀನ್ಗೆ ತರುವಂತಾಗಲಿ ಮ್ಯಾಮ್. ಬೆಸ್ಟ್ ವಿಶಸ್ ಮ್ಯಾಮ್. ಇದಾಗಿತ್ತು ಇಷ್ಟೊತ್ತು ಮಾತನಾಡಿದಂಥ ನಟಿ ಚಾಂದಿನಿ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.